ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆದಾಯ ಮೀರಿ ಆಸ್ತಿ ಗಳಿಸಿದವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆವರಿಳಿಸಿದ್ದಾರೆ. ಬೆಂಗಳೂರಿನ 3 ಸೇರಿದಂತೆ 12 ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿತು. ಅಧಿಕಾರಿಗಳ ಸಂಪತ್ತನ್ನು ಕಂಡು ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿದ್ದಾರೆ. ಕೈಟ ಕಡೆಗೆಲ್ಲ ಚಿನ್ನಾಭರಣ, ಕಂತೆ ಕಂತೆ ಕಾಂಚಾಣ, ಕೆಜಿಗಟ್ಟಲೆ ಬೆಳ್ಳಿ ವಸ್ತುಗಳು, ಕಾರು ಬೈಕ್ಗಳ ದರ್ಬಾರ್. ಅರಮನೆಯಂತಹ ಮನೆ ಕಟ್ಕೊಂಡು ಮೆರೆಯುತ್ತಿದ್ದ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಮರ್ಮಾಘಾತ ನೀಡಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ 48 ಕಡೆ ಲೋಕಾದಾಳಿ. 12 ಅಧಿಕಾರಿಗಳ ಮನೆಯಲ್ಲಿ ಸಂಪತ್ತಿನ ಖಜಾನೆಯೇ ಪತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು 48 ಕಡೆ ದಾಳಿ ಮಾಡಿದ್ರು. ನಿನ್ನೆ ಒಟ್ಟು 12 ಅಧಿಕಾರಿಗಳ ಜನ್ಮ ಜಾಲಾಡಿದ್ದು ಅಪಾರ ಅಕ್ರಮ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ಬಾಗಲಕೋಟೆ ಆಲಮಟ್ಟಿ ಬಲದಂಡೆ ಕಾಲುವೆ ಜೂನಿಯರ್ ಇಂಜಿನಿಯರ್ ಚೇತನ್ ನಿವಾಸ ಕಚೇರಿಗೆ ಲೋಕ ತಂಡ ದಾಂಗುಡಿ ಇಟ್ಟಿತ್ತು. ಪರಿಶೀಲನೆ ವೇಳೆ ಕೋಟಿ ಮೌಲ್ಯದ ಸಂಪತ್ತಿನ ನೀರಾವರಿ ಮಾಡಿರುವುದು ಪತ್ತೆಯಾಗಿದೆ. ಬಾಗಲಕೋಟೆಯ ನವನಗರದಲ್ಲಿರೋ ಚೇತನ್ ನಿವಾಸದಲ್ಲಿ ಪರಿಶೀಲನೆ ನಡೆಸಲಾಗಿದೆ. 1.67 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ 1,20,00,000 ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಇನ್ನು ಕಮತಗಿಲ್ಲಿ ಕಚೇರಿಯಲ್ಲೂ ಲೋಕಾಯುಕ್ತ ಶೋಧ ನಡೆಸಿದೆ. ಹಾವೇರಿ ನಗರದಲ್ಲಿ ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ್ ಮನೆಯಲ್ಲಿ ಪರಿಶೀಲನೆ ವೇಳೆ ಅಪಾರ ಆಸ್ತಿಪಾಸ್ತಿ ಪತ್ತೆಯಾಗಿದೆ. ಸವಣೂರು ತಾಲೂಕು ಪಂಚಾಯಿತಿ ಇಒ ಬಸವೇಶ್ ಶಿಡೇನೂರು ನಿವಾಸದಲ್ಲೂ ಮೂಲೆ ಜಾಲಾಡಲಾಗಿದೆ. ಅಶೋಕ್ ಅರಳೇಶ್ವರ್ ಮನೆಯಲ್ಲಿ 2.25 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಪತ್ತೆಯಾಗಿದೆ. ಒಟ್ಟು ಸ್ಥಿರಾಸ್ತಿ ಅಂದಾಜು ಮೌಲ್ಯ 1.26 ಕೋಟಿ ರೂಪಾಯಿ ಇದ್ರೆ ಚರಾಸ್ತಿ ಮೌಲ್ಯ 99,90,462 ರೂಪಾಯಿ ಇದೆ ಅನ್ನೋದು ಬಯಲಾಗಿದೆ. ಇನ್ನು ಬೀದರ್ ಜಿಲ್ಲೆಯ ಔರಾದ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಧೂಳಪ್ಪಗೂ ಲೋಕಾಯುಕ್ತ ಶಾಕ್ ನೀಡಿತು. ಧೂಳಪ್ಪ ನಿವಾಸದಲ್ಲಿ 3.39 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಪತ್ತೆಯಾಗಿದೆ. ಒಟ್ಟು ಸ್ಥಿರಾಸ್ತಿ ಅಂದಾಜು ಮೌಲ್ಯ 1.82 ಕೋಟಿ ರೂಪಾಯಿ ಇದ್ರೆ ಚರಾಸ್ತಿ ಮೌಲ್ಯ 1,56,48,500 ರೂಪಾಯಿ ಹೊಂದಿದ್ದಾರೆ. 80 ಲಕ್ಷ ರೂಪಾಯಿ ಹಣ, 160 ಗ್ರಾಂ ಬಂಗಾರದ ಒಡವೆಗಳು ಪತ್ತೆಯಾಗಿದೆ. ಬೆಂಗಳೂರಿನಲ್ಲೂ ಕೋಟಿ ಕುಬೇರರಿಗೆ ಲೋಕಾಗುನ್ನ. ರಾಜ್ಯ ಶಾಲಾ ಶಿಕ್ಷಣ ಸಂಶೋಧನೆ ಹಾಗೂ ತರಬೇತಿ ನಿರ್ದೇಶಕಿ ವಿ ಸುಮಂಗಲ ನಿವಾಸದ ಮೇಲೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಪರಿಶೀಲನೆ ವೇಳೆ ಕೋಟಿ ಸಂಪತ್ತು ಹೊಂದಿದ್ದು ಪತ್ತೆಯಾಗಿದೆ. ನಿರ್ದೇಶಕಿ ವಿ ಸುಮಂಗಲಾಗೆ ಸೇರಿದ 6 ಕಡೆ ದಾಳಿ ಮಾಡಿ ತಲಾಶ್ ನಡೆಸಲಾಗಿದ್ದು 7,32,50,000 ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. 4 ಸೈಟ್, 5 ಮನೆಗಳು, 19 ಎಕರೆ ಕೃಷಿ ಜಮೀನು ಸೇರಿದಂತೆ 5,08,42,000 ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಅಲ್ಲದೆ 1 ಕೋಟಿ ಮೌಲ್ಯದ ಚಿನ್ನ, 2 ಕೋಟಿ ಮೌಲ್ಯದ ಚರಾಸ್ತಿ ಕೂಡ ಇರೋದು ಗೊತ್ತಾಗಿದೆ. ಚಿತ್ರದುರ್ಗ, ದಾವಣಗೆರೆ, ಹಾಸನ ಸೇರಿದಂತೆ ರಾಜ್ಯಾದ್ಯಂತ 48 ಕಡೆ ದಾಳಿ ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಮೂಲೆಯನ್ನು ತಡಕಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಸಂಪತ್ತಿನ ಖಜಾನೆ ಹೊಂದಿದ್ದು ಅಪಾರ ಚಿನ್ನಾಭರಣ ಇರೋದು ಪತ್ತೆಯಾಗಿದೆ. ಲೋಕ ಹಾಕಿದ ಗುನ್ನಕ್ಕೆ ಕೋಟಿ ಕುಬೇರರು ಬೆವರಿ ಹೋಗಿದ್ರು. ಬ್ಯೂರೋ ರಿಪೋರ್ಟ್, TV9.